ಇವತ್ತು ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂಥ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ 2 ಲೈನನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು. ಆದರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ BK ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನ ಒಂದು ರೀತಿ ಮ್ಯಾನ್ ಹ್ಯಾಂಡಲ್ ಮಾಡಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲೇ ಇದ್ದರೆ ಹೊಡೆದೇ ಬಿಡ್ತಾಯಿದ್ರೂ ಈ ರೀತಿಯ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ಕಳೆದ 2.5 ವರ್ಷಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ BK ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನವ್ರನ್ನ ಓಲೈಸ್ಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತೇಳಿ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನು ದುಂಡಾವರ್ತನೆಯನ್ನು ಸದನದಲ್ಲಿ ತೋರಿದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೆ ದುಂಡಾವರ್ತನೆಯನ್ನು ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಅಪಚಾರ ಮತ್ತು ಇಡೀ ರಾಜ್ಯನೇ ತಲೆ ತಗ್ಗಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಾನು ಈ ಕಾಂಗ್ರೆಸ್ಸಿನ BK ಹರಿಪ್ರಸಾದ್ ಮತ್ತು ಇನ್ನು ಪುಂಡ ಪೋಖರಿಗಳ ಥರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಕೇಳಿ ಕೇಳಿ ಕಾನೂನು ಪದವೀಧರರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ. ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯನವರೇ? ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನು ಕರೆದಿದ್ದೀರಿ? ನೀವು ಅವ್ರ ಕಾನೂನು ಪದವೀಧರರು ಹೇಳಿ, ಜಂಟಿ ಅಧಿವೇಶನವನ್ನು ಯಾಕೆ ಕರೀತಾರೆ? ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ, ಅದರ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ? ಆದರೆ ನೀವು ಬರೆದಿದ್ದೇನು? ಪ್ರಾರಂಭದ 11 ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನು ಖಂಡಿಸುವಂಥ ಒಂದು ಖಂಡನಾ ನಿರ್ಣಯ ಥರ ಇತ್ತು. ಇದನ್ನು ರಾಜ್ಯಪಾಲರು ಓದಬೇಕು ಅಂತ ಹೇಳಿದ್ರಿ. ರಾಜ್ಯಪಾಲರು ಅದರದ್ದು 2 ಲೈನ್ ಓದಿ ಅವರು ಭಾಷಣವನ್ನು ಮೊಟಕುಗೊಳಿಸಿದ್ದಾರೆ. ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ 2008ರಲ್ಲಿ ಇದೇ ಕೆಲಸ ಮಾಡಿರಲಿಲ್ವಾ? ಆಗ BJP ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಭಾರದ್ವಾಜ್ ಅವ್ರನ್ನ ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂಥ ಕೆಲಸ ಮಾಡಿದ್ರ? ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ವಜುಬಾಯಿ ಕೂಡ 2 ಲೈನನ್ನು ಓದಿದ್ರು. ಆಗಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ. ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡ್ತಾ ಇದ್ದೀರಿ ಸರ್ ನೀವು? ಮೋರವರು ಜಂಟಿ ಅಧಿವೇಶನವನ್ನು ಕರೆಯುವಂಥ ಅಗತ್ಯ ಏನಿತ್ತು? ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್? ಇನ್ನು 1 ತಿಂಗಳು ಕಾದಿದ್ರೆ ಬಜೆಟನ್ನು ಮಂಡಿಸ್ತಾ ಇದ್ರಿ. ಬಜೆಟಲ್ಲೇ ನೀವು ಜಂಟಿ ಅಧಿವೇಶನ ಮಾಡಲೇಬೇಕು. ಈ ಹಿಂದೆ ಕೇಂದ್ರದಲ್ಲೂ ಕೂಡ ವಿಶೇಷ ಸಂದರ್ಭ ಅಂತೇಳಿ ಹೇಳಿ ಪೋಟಾ ಕಾಯ್ದೆಯನ್ನು ತರಬೇಕಾದ್ರೆ ಜಂಟಿ ಅಧಿವೇಶನವನ್ನು ಮಾಡಿದ್ರು. ನೀವಿವಾಗ ಯಾವ ಉದ್ದೇಶವನ್ನು ಇಟ್ಕೊಂಡು ಜಂಟಿ ಅಧಿವೇಶನ ಮಾಡ್ತಾ ಇದ್ರಿ ಸರ್? ಕೇಂದ್ರ ಸರ್ಕಾರದ ಒಂದು ಯೋಜನೆಯನ್ನು ಖಂಡಿಸೋದಕ್ಕೋಸ್ಕರ, ಒಂದು ಖಂಡನ ನಿರ್ಣಯವನ್ನು ಮಂಡಿಸೋದಕ್ಕೋಸ್ಕರ ಮತ್ತು ಅದನ್ನು ಅಂಗೀಕರಿಸೋದಕ್ಕೋಸ್ಕರ ಸಂಖ್ಯಾಬಲದ ಮತದಲ್ಲಿ ನೀವು ಕರೆದಿದ್ದೀರಿ ಸರ್. ಏನು ಮೇಲ್ಪಂಕ್ತಿಯನ್ನು ನೀವು ಹಾಕೊಡ್ತಾ ಇದ್ದೀರಿ ಸರ್? ನಿಮ್ಮ ಏನು ಈ ಒಂದು ಜಂಟಿ ಭಾಷಣದ ಒಳಗಡೆ ಇರುವಂಥ ಅಂಶಗಳೇನು? ಏನು ವಿಷನ್ ಡಾಕ್ಯುಮೆಂಟ್ ಇರಬೇಕದು? ನಾವು ಮಾಡಿರುವಂಥ ಸಾಧನೆ ಕಳೆದ 2.5 ವರ್ಷಗಳಲ್ಲಿ ನೀವು ಏನು ಕಳೆದು ಗುಡ್ಡೆ ಹಾಕಿದ್ದೀರಿ ಅನ್ನೋದ್ರ ಬಗ್ಗೆ ಹೇಳಬೇಕಿತ್ತು. ಅದರಲ್ಲಿ ಏನು ಹೇಳಿದಿರಿ ನೀವು? ಅದರೊಳಗಡೆ 2.5 ವರ್ಷಗಳಲ್ಲಿ ಮಾಡಿರುವಂತಹ ಘನಕಾರ್ಯ ಏನು ಅಂತ ಹೇಳಿ ಅದರೊಳಗಡೆ ನೀವು ಉಲ್ಲೇಖವನ್ನು ಮಾಡಿದ್ದೀರಿ. ಬರೀ ನಿಮಗೆ ಪೇಜಲ್ಲೂ ಕೂಡ, ಪ್ರಾರಂಭದ 5 ಪೇಜಲ್ಲೂ ಕೂಡ ನೀವು ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸವನ್ನೇ ಮಾಡಿದಿರಿ. ಅದನ್ನು ರಾಜ್ಯಪಾಲರು ಓದಬೇಕಿತ್ತ ಸರ್? ನೀವು VB ಜೀರಾಮ್ಜಿ ಬಗ್ಗೆ ನಿಮಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕ್ ಮಿಷನ್ ಏನಿದೆ ಅದ್ರ ಬಗ್ಗೆ ನಿಮಗೆ ದ್ವೇಷ ಯಾಕೆ ಸರ್ ನಿಮಗೆ? ಈಗ ಕೇಂದ್ರ ಸರ್ಕಾರ 20 ವರ್ಷಗಳ ನಂತರ, ಅಂದರೆ ಮನ್ರೇಗಾ ಬಂದಿದೆ 2005ರಲ್ಲಿ, 2025 ಕಳೆದ 26 ಬಂತು. 20 ವರ್ಷಗಳ ಕಾಲ ಆ ಯೋಜನೆಯನ್ನು ಮುಂದುವರಿಸಲಾಗಿದೆ. ಈ 20 ವರ್ಷಗಳಲ್ಲಿ 12 ವರ್ಷ ಕೇಂದ್ರದಲ್ಲಿ ಮೋದಿಜಿಯವರ ಸರ್ಕಾರ ಇದೆ. ಇದು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ.
ಆ ಯೋಜನೆಯಲ್ಲಿ ಇದ್ದಂತಹ ಲೋಪದೋಷಗಳನ್ನು ಸರಿಪಡಿಸಿ VBG ರಾಮ್ಜಿ ಅಂತೇಳಿ ಹೇಳಿ ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ ನಿಮ್ಗೆ ಏನು ವ್ಯತ್ಯಾಸ ಕಾಣಿಸ್ತಿದೆ ಸರ್? ಏನು ಜನಕ್ಕೆ ಕೂಲಿ ಕೊಡ್ತಾ ಇದ್ದಿದ್ದು 100 ದಿನದಿಂದ 125 ದಿನ ಮಾಡಿದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದ ಜನಕ್ಕೆ ಏನು ಅನಾನುಕೂಲ ಆಗಿದೆ ಹೇಳಿ? ಕೃಷಿ ಚಟುವಟಿಕೆ ನಡೀತಾ ಇರುವಂಥ ಸಂದರ್ಭದಲ್ಲಿ 60 ದಿನಗಳ ಕಾಲ ಈ ಒಂದು ಯೋಜನೆ ಚಾಲ್ತಿಯಲ್ಲಿರಲ್ಲ. ಯಾಕಂದರೆ ಕೃಷಿಕರು ರೈತರ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಅವ್ರಿಗೆ ಅನುಕೂಲ ಆಗಬೇಕಲ್ಲ ಕೃಷಿ ಚಟುವಟಿಕೆಗಳಿಗೆ, ಅದಕ್ಕೋಸ್ಕರ 60 ದಿನಗಳ ಗ್ಯಾಪ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹಿಂದೆ 90% ಫಂಡಿಂಗ್ ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ 10% ಕೊಡ್ತಾ ಇತ್ತು. ಈಗ ಅದನ್ನು 60% ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. 19ರಲ್ಲಿ ಯಡಿಯೂರಪ್ಪನವ್ರು ಬಂದಾಗ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ಟರೆ 4,000 ರೂಪಾಯಿ ಸೇರಿಸ್ಕೊಟ್ರು. ಕೇಂದ್ರ ಸರ್ಕಾರ ಪ್ರವಾಹ ಬರಲಿ, ಏನೇ ಒಂದು ಅವಘಡಗಳು ಸಂಭವಿಸಿದಾಗ SDRFನಲ್ಲಿ 3,800 ರೂಪಾಯಿ ಕೊಡೋರು. ಮನೆಯಲ್ಲಿ ನೀರು ನುಗ್ತು, ಆಸ್ತಿ ಏನು ಪಾತ್ರೆ ಪಗಡೆಗಳು ಹಾಳಾಯಿತು ಅಂತೇಳಿ ಹೇಳಿದರೆ 3,800 ರೂಪಾಯಿ SDRF ಅಲ್ಲಿ ಕೊಡೋರು. ಅದಕ್ಕೆ 6,200 ರೂಪಾಯಿ ಸೇರಿಸ್ಬಿಟ್ಟು 10,000 ರೂಪಾಯಿ ಕೊಟ್ಟರು. ಅದೇ ರೀತಿಯಲ್ಲಿ NDRFನಲ್ಲಿ ಮನೆ ಹಾಳಾಯಿತು ಅಂತ ಹೇಳಿದ್ರೆ, ಮನೆ ಕುಸಿತು ಅಂತ ಹೇಳಿದ್ರೆ 1 ಲಕ್ಷ ಕೊಡೋರು. ಯಡಿಯೂರಪ್ಪ ಸಾಹೇಬರು ಅದಕ್ಕೆ 4 ಲಕ್ಷ ಸೇರಿಸಿ 5 ಲಕ್ಷ ರೂಪಾಯಿನ ಕೊಟ್ಟರು. ಈ ರೀತಿ ಕೇಂದ್ರ ಸರ್ಕಾರ ಕೊಡೋದಕ್ಕಿಂತ ಹೆಚ್ಚಿನ ಅನುದಾನವನ್ನು ರಾಜ್ಯ ಸರ್ಕಾರ ಕೊಡಬಹುದು ಅನ್ನೋದನ್ನು ಯಡಿಯೂರಪ್ಪ ಸಾಹೇಬರು ಅದನ್ನು ತೋರಿಸಿ ಮೇಲ್ಪಂಕ್ತಿನ ಹಾಕೊಟ್ರು. ಆದರೆ ನೀವು ಬಂದಾದ್ಮೇಲೆ ಏನು ಮಾಡಿದ್ರಿ ಸರ್? ಈ VBG ರಾಮ್ಜಿ ಬಿಟ್ಬಿಡಿ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಗೆ ಯಡಿಯೂರಪ್ಪ ಸಾಹೇಬರು ಪ್ರಾರಂಭ ಮಾಡಿದಂತಹ 4,000 ರೂಪಾಯಿ ಸೇರಿಸಿಕೊಡೋದನ್ನು ಫಸ್ಟ್ ನಿಲ್ಲಿಸಿದ್ರಿ. ನೀವೊಬ್ಬ ರೈತ ವಿರೋಧಿ. ನೀವು ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಳ್ಳುವಂಥ ಯಾವ ಕೆಲಸನೂ ಮಾಡಲಿಲ್ಲ. ನೀವು ಅದನ್ನು ವಾಪಸ್ ತೆಗೆಸಿದ್ರಿ. ನೀವು ಅದನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ರಿ. ನೀವು ಗ್ರಾಮೀಣ ಭಾಗಕ್ಕೆ ಏನೂ ಮಾಡಲಿಲ್ಲ. ನೀವು ಇವಾಗ 125 ದಿನ ಕೂಲಿನ ಇನ್ಕ್ರೀಸ್ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಬೆರಳು ತೋರಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ರಿ. ನಿಮ್ಮ ಹೇಳ್ಕೊಳ್ಳೋಕ್ಕೆ ಸಾಧನೆ ಏನಿಲ್ಲ. 24 ಗಂಟೆ ಕೇಂದ್ರ ಸರ್ಕಾರನ ಬೈಬೇಕು, ಟ್ಯಾಕ್ಸು ಡೆವಲ್ಯೂಷನ್ ನಮಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಹೇಳಿ ಬರೀ ಸುಳ್ಳು ಹೇಳ್ತೀರಿ ನೀವು. ಇವು ರಾಜ್ಯದ ಒಂದು ಫೈನಾನ್ಸ್ ಮಿನಿಸ್ಟರ್ ಇದ್ದೀರಿ. ಫೈನಾನ್ಸ್ ಕಮಿಷನ್ 14th ಫೈನಾನ್ಸ್ ಕಮಿಷನ್ ಇರ್ಬೋದು, 15th ಫೈನಾನ್ಸ್ ಕಮಿಷನ್ ಇರ್ಬೋದು, ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಲ್ಲಿ ಪ್ರತಿನಿಧಿಗಳಿರ್ತಾರೆ. ಅಲ್ಲಿ ಟ್ಯಾಕ್ಸನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದು ಬೇಸ್ಡ್ ಆನ್ ಪಾಪ್ಯುಲೇಷನ್ ಅಂತ ಮಾಡಬೇಕು ಅಂತೇಳಿ ಹೇಳಿ ಅಲ್ಲಿ ಒಮ್ಮತದ ತೀರ್ಮಾನ ಆಗಿದೆ. ಇದನ್ನು ಬೇರೆ ಕಾಂಗ್ರೆಸ್ಸಿನ ಯಾವ ರಾಜ್ಯಗಳು ಕೂಡ ವಿರೋಧಿಸಲಿಲ್ಲ. ಈಗ ನೀವು ಬಂದ್ಬಿಟ್ಟು ನಮಗೆ ಕಮ್ಮಿ ಆಯಿತು, ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಹೇಳ್ತೀರಿ. ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸಂಪತ್ತಿನ ಅದನ್ನು ಪಾಲನೆ ಕೊಡಬೇಕು ಅಂತೇಳಿ ಹೇಳುವಂಥದ್ದನ್ನು ನೀವು ಅವತ್ತು ಯಾಕೆ ಒಪ್ಕೊಂಡು ಬಂದ್ರಿ? ಈಗ ನೆಕ್ಸ್ಟ್ 16th ಫೈನಾನ್ಸ್ ಕಮಿಷನ್ ಬರುತ್ತೆ, ಅಲ್ಲಿ ಹೋಗಿ ಮಾತಾಡಿ. 3 ಹೊತ್ತೂ ಕೂಡ ಕೇಂದ್ರ ಸರ್ಕಾರವನ್ನು ಬೈಯುವಂಥ ಕೆಲಸ ಮಾಡ್ತಿದ್ರಿ. ಮಾನ್ಯ ಸಿದ್ದರಾಮಯ್ಯನವರು, ನಿಮಗೆ ಒಂದು ಕಡೆ ಪ್ರಶ್ನೆಯನ್ನು ಕೇಳ್ತೀನಿ. ನೀವಿವತ್ತು ಕೇಂದ್ರ ಸರ್ಕಾರವನ್ನು ಬೈಯೋದಕ್ಕೋಸ್ಕರ, ಅವ್ರನ್ನ ಖಂಡಿಸೋದಕ್ಕೋಸ್ಕರ ಒಂದು ಅಧಿವೇಶನ ಕರೆದಿದ್ದೀರಲ್ಲ, ಇದು ಕಾನೂನಿನಲ್ಲಿ ನಿಮಗೆ ಅವಕಾಶ ಇದೆ ಅಂತಂದರೆ ಸ್ಥಳೀಯ ಸಂಸ್ಥೆಗಳ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಅಲ್ಲೂ ಏನು ಕಾಂಗ್ರೆಸ್ ಸರ್ಕಾರನೇ ಇಲ್ವಲ್ಲ, ಬೇರೆ ಕಡೆ BJP JDS ಸರ್ಕಾರವೂ ಇದೆಯಲ್ಲ. ನಿಮ್ಮ ನೀತಿಯ ಬಗ್ಗೆ, ನೀವು ಅಭಿವೃದ್ಧಿ ವಿರೋಧಿ ಧೋರಣೆ ಬಗ್ಗೆ, ಅಭಿವೃದ್ಧಿಗೆ 5 ರೂಪಾಯಿ ಕೊಡ್ತಾ ಇರುವ ನಿಮ್ಮ ಮನಸ್ಥಿತಿಯ ಬಗ್ಗೆ, ನಿಮ್ಮ ಸರ್ಕಾರ ಬಿಕಾರಿಯಾಗಿದೆ, ದಿವಾಳಿಯಾಗಿದೆ, ಜನಕ್ಕೆ ಏನು ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಿಂದ ಮಹಾನಗರ ಪಾಲಿಕೆವರೆಗೂ ಕೂಡ ಇದೇ ಕಾನೂನು ಸಂವಿಧಾನ ಕೊಟ್ಟಿರುವಂಥ ಹಕ್ಕನ್ನು ಬಳಸ್ಕೊಂಡು ನಿಮ್ಮ ಮೇಲೆ ಖಂಡನ ನಿರ್ಣಯವನ್ನು ಮಂಡಿಸಲಿಕ್ಕೆ, ಅಧಿವೇಶನವನ್ನು ಕರೀಲಿಕ್ಕೆ ಹೊರಟ್ರೆ ಏನಾಗ್ಬೋದು ಸರ್ ಪರಿಸ್ಥಿತಿ? ನೀವು ಕಾನೂನು ಪದವೀಧರರಾಗಿ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಂದು ಯೋಜನೆಯನ್ನು ವಿರೋಧಿಸೋಸ್ಕರ ನೀವು ಒಂದು ಅಧಿವೇಶನನ ಕರಿತಾ ಇದ್ದೀರಿ. ರಾಜ್ಯಪಾಲರು 2 ಲೈನ್ ಓದ್ರಲ್ಲ, ಸದನದಲ್ಲೇ ಕೂತ್ಕೊಳ್ಳಿ. ಈ ಯೋಜನೆ ಯಾವ ರೀತಿ ಜನಕ್ಕೆ ತೊಂದರೆಯನ್ನು ಮಾಡ್ತಾ ಇದೆ ಅನ್ನೋದನ್ನು ನೀವು ಹೇಳಿ. BJP ಅವರು, JDS ಅವರು, ನಮ್ಮವರು ಹೇಳ್ತಾರೆ ಇದು ಯಾವ ರೀತಿ ಅನುಕೂಲವನ್ನು ಕಲ್ಪಿಸುತ್ತದೆ ಅಂತೇಳಿ ಹೇಳ್ಬಿಟ್ಟು. ಇದನ್ನು ಬಿಟ್ಟು ರಾಜ್ಯಪಾಲರನ್ನು ಅಡ್ಡ ಹಾಕುವಂಥದ್ದು, ಅವ್ರ ಮೇಲೆ ಕೈ ಮಾಡಕ್ಕೆ ಹೋಗುವಂಥದ್ದು, ಅವ್ರ ಮೇಲೆ ನೀವು ದುಂಡಾವರ್ತನೆಯನ್ನು, ಗೂಂಡಾಗಿರಿಯನ್ನು ತೋರುವಂಥದ್ದು ಇದೆಯಲ್ಲ, ಇದು ಕೆಟ್ಟ ಮೇಲ್ಪಂಕ್ತಿನ ಹಾಕ್ಕೊಡ್ತಾ ಇದೆ. ಸಿದ್ದರಾಮಯ್ಯನವರೇ, ನೀವು ದೇವರಾಜ ಅರಸು ಅವರಿಗಿಂತ 4 ದಿನ ಜಾಸ್ತಿ ಅಧಿಕಾರದಲ್ಲಿ ಇದ್ದೀರಿ ಅನ್ನೋದು ಒಂದು ಬಿಟ್ಟರೆ ನಿಮ್ದು ಏನು ಸಾಧನೆ ಇಲ್ಲ. ದೇವರಾಜ ಅರಸು ಅವರು ತೀರ್ಕೊಂಡು ಹೆಚ್ಚು ಕಡಿಮೆ 43 ವರ್ಷ ಆಯಿತು. ಆದರೆ ಜನ ಇವತ್ತು ನೆನಪು ಮಾಡ್ಕೊಳ್ತಾರೆ. ಆದರೆ ಇವತ್ತು ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವತ್ತು ತೊಲಗೋಗುತ್ತೋ, ಸಿದ್ದರಾಮಯ್ಯನವ್ರು ಯಾವತ್ತು ತೊಲಗೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆ ಒಂದು ಜನರಲ್ಲಿರುವಂಥ ಆಕ್ರೋಶ ಇದೆಯಲ್ಲ, ಅದನ್ನು ಇನ್ನೂ ಹೆಚ್ಚು ಮಾಡೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡಿದರೆ ಇದು ಇಡೀ ದೇಶದಲ್ಲಿ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನೀವು ಮತ್ತು ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ನಡ್ಕೊಂಡಿದ್ದಾರೆ.